ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು ನಿಮಗೆ ಈ ದಿನ ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ನಮ್ಮ ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ ತುರುಳ ಸಹಯೋಗದೊಂದಿಗೆ ನಾನು ನಿಮಗೆ ಈ ದಿನ ಏನು ಹೇಳಕತ್ತೀನಪ್ಪ ಅಂತಂದರೆ, ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ 3ನೇ ಟಾಪಿಕನ್ನು ನಾನು ನಿಮಗೆ ಈ ದಿನ ಹೇಳ್ಕೊಂತ ಹೋಗ್ತೀನಿ. ನೀವು ಏನು ಮಾಡಿದ್ರಪ್ಪ ಅಂದರೆ 2 ಟಾಪಿಕನ್ನು ಮುಗಿಸ್ಕೊಂಡು ಈ 3ನೇ ವಿಡಿಯೋವನ್ನು ನೋಡಿದರೆ ನಿಮಗೆ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಈ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಬರುವ ಗಣಿತಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಉತ್ತರಿಸ್ಬೋದು. ಅಂದರೆ ಈ ಮೂರು ವಿಡಿಯೋವನ್ನು ನೀವು ಕಂಪಲ್ಸರಿ ನೋಡಿರ್ಬೇಕು. ಅವಾಗೇನಾಗುತ್ತಪ್ಪ ಅಂದರೆ ನೀವು 3 ಆಯಾಮದ ಆಕೃತಿಗಳು ಮತ್ತು ಇದು ಯಾವುದಪ್ಪ ಅಂತಂದರೆ ಕೋನಗಳು, ಈ ತ್ರಿಭುಜದ ಬಗ್ಗೆ, ವ್ಯಾಸದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹೇಳಿವಿ ನಾವು. ತ್ರಿಭುಜ, ವ್ಯಾಸ, 3 ಆಯಾಮದ ಆಕೃತಿ, ಕೋನಗಳು. ಅದಾದ ನಂತರ ಇವತ್ತೊಂದು ನಾನು ಟಾಪಿಕ್ ಹೇಳ್ತೀನಿ. ಈ ಟಾಪಿಕ್ ಬಗ್ಗೆ ನೀವು ಸಂಪೂರ್ಣವಾಗಿ 3 ಟಾಪಿಕ್ ಬಗ್ಗೆ 3 ವಿಡಿಯೋವನ್ನು ಕಂಪಲ್ಸರಿ ನೀವು ತಿಳ್ಕೊಂಡ್ರಪ್ಪ ಅಂದರೆ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳುವ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನು ಕೂಡ ನೀವು ಉತ್ತರಿಸಬಹುದಾಗ್ತೈತಿ. ಓಕೆ, ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂತವ್ರಿ. ಏನಾಗುತ್ತಪ್ಪ ಅಂದರೆ ಇದರಲ್ಲಿ ನೋಡ್ಕೊಂತವ್ರಿ ನೋಡಿರಿ ಏನಪ್ಪ ಇದು. ನಾನು ಇವತ್ತು ನೀವು ತೆಗೆದುಕೊಂಡು ಬಂದ ಟಾಪಿಕ್ ಏನಪ್ಪ ಅಂತಂದರೆ, ಉಪಕರಣಗಳ ಹೆಸರು ಮತ್ತು ಉಪಯೋಗಗಳ ಪಟ್ಟಿಯನ್ನು ನೀಡಲಾಗಿದೆ. ಅಂದರೆ ಉಪಕರಣಗಳು ನಮ್ಮ ಗಣಿತ ವಿಷಯದಲ್ಲಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಜಾಮಿಟ್ರಿ ಬಾಕ್ಸ್ ಇರುತ್ತೆ ನೋಡಿರಿ. ಆ ಜಾಮಿಟ್ರಿ ಬಾಕ್ಸ್ನಲ್ಲಿರುವ ವಸ್ತುಗಳು ಯಾವ್ಯಾವುದಕ್ಕೆ ಉಪಯೋಗಿಸ್ತಾರ ಅಂತಂದನ್ನು ನೋಡ್ಕೊಂತ ಹೋಗಮ್ರಿ. ಒಂದೊಂದನ್ನು ನೋಡಿ ಯಾವ್ಯಾವುದಕ್ಕೆ ಉಪಯೋಗಿಸ್ತಾರಪ್ಪ ಅಂತಂದರೆ, ಒಂದೇದು ನೋಡ್ರಿ, ಇದು ಉಪಕರಣದ ಹೆಸರು ಮತ್ತು ಉಪಯೋಗಗಳ ಪಟ್ಟಿಯನ್ನು ನೀಡಲಾಗಿದೆ. ಏನು ಒಂದೇದು ಏನಪ್ಪ ವಸ್ತು ಅಂತಂದರೆ, ಉಪಕರಣದ ಹೆಸರು ಏನಪ್ಪ, ಅಳತೆ ಪಟ್ಟಿ ಅಂತಂದು. ನಮಗೆ ಕನ್ನಡದಾಗ ಅರ್ಥನೇ ಆಗೋದೇ ಇಲ್ಲ ಅದು. ಯಾರಾದರೂ ನಿಮ್ಮ ಸ್ನೇಹಿತರನ್ನ ಒಂದು ಅಳತೆ ಪಟ್ಟಿ ಕೊಡೋಂದ್ರೆ ಯಾರೂ ಕೂಡ ಕೊಡೋದೇ ಇಲ್ಲ. ಯಾಕಪ್ಪ ಅಂತಂದರೆ ನಾವು ಪ್ರತಿದಿನ ಏನು ಬಳಕೆ ಮಾಡ್ಕೊತೀವಪ್ಪ ಅಂದರೆ ಸ್ಕೇಲ್ ಅಂತೀವಿ ನಾವು. ಸ್ಕೇಲ್ ಕೊಡ್ರಿ ಅಂತ ಪ್ರತಿದಿನ ನಾವು ಬಳಕೆ ಮಾಡ್ಕೊಳೋದೇನಪ್ಪ ಅಂದರೆ ಸ್ಕೇಲ್ ಅಂತಲೇ ಬಳಕೆ ಮಾಡ್ಕೊತೀವಿ ಅಂತಂದು. ನೋಡ್ರಿ, ನಾವೇನು ಅಂತ ಕರಿತೀವಪ್ಪ, ಉಪಕರಣದ ಹೆಸರು ಅಳತೆ ಪಟ್ಟಿ ಅಥವಾ ಸ್ಕೇಲ್ ಅಂತ ಕರಿತೀವಿ. ಓಕೆ, ನಾವು ದಿನನಿತ್ಯ ಪ್ರತಿದಿನ ಬಳಸೋದೇನಪ್ಪ ಸ್ಕೇಲ್ ಅಂತಂದು. ಇದೇನೈತೆ ಹೇಳ್ರಿ, ಅಳತೆ ಪಟ್ಟಿ. ಇದರ ಉಪಯೋಗ ಏನು ನೋಡ್ರಿ, ಉಪಕರಣದ ಉಪಯೋಗ ಏನು, ಇದನ್ನ ಎದಕ್ಕೆ ಬಳಸ್ತಾರ? ಸ್ಕೇಲ್ ತೊಗೊಂಡು ಎದಕ್ಕೆ ಬಳಸ್ತಾರಪ್ಪ ಅಂದ್ರೆ ಸರಳ ರೇಖೆ ಎಳೆಯಲು. ಹೌದಿಲ್ಲ, ನಾವು ಒಂದು ಸ್ಕೇಲ್ ಇಟ್ಟು ಈ ರೀತಿ ನಾವು ನೀಟಾಗಿ ಒಂದು ಸರಳ ರೇಖೆಯನ್ನು ಎಳಿತೀವಿ, ಹೌದಾ? ಅದಾದ ನಂತರ ರೇಖಾಖಂಡಗಳನ್ನು ಎಳೆಯಲು ಬಳಸ್ತೀವಿ. ಮತ್ತು ರೇಖಾಖಂಡಗಳ ಉದ್ದ ಅಳೆಯಲು ಅಂತಂದು. ಹೌದಾ ಇಲ್ಲ? ಈಗ ನಾನು ಈ ರೇಖೆಯನ್ನು ಹಾಕಿ ನೋಡಿ, ಈ ರೇಖೆಯನ್ನು ಎಳೆದ ನಂತರ ಈ ರೇಖೆ ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ನನಗೆ ಗೊತ್ತಾಗಬೇಕೌದಿಲ್ಲಪ್ಪ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇದನ್ನು ನಾವು ಬಳಕೆ ಮಾಡ್ಕೊತೀವಿ ಅಂತಂದು. ಈ ಸ್ಕೇಲನ್ನು ನೋಡ್ಕೊಂತ ಹೌದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೋಡ್ರಿ, 0ಯಿಂದ ಪ್ರಾರಂಭವಾಗಿ 20 ಸೆಂಟಿಮೀಟ್ರ್ ಮಟ್ಟ ಕೊನೆಗೊಂಡೈತಿ. ನಾನೀಗ 5 ಸೆಂಟಿಮೀಟ್ರ್ ರೇಖೆ ಎಳಿತೀನಿ ನೋಡ್ರಿ, 5 ಸೆಂಟಿಮೀಟ್ರ್. ಹೌದಿಲ್ಲ, 5 ಸೆಂಟಿಮೀಟ್ರ್ ಎಳೆದೆ. ಹೌದಿಲ್ಲ, ಆ ರೇಖೆ ಎಷ್ಟಿದೆ ಅನ್ನೋದನ್ನು ನಮಗೆ ತಿಳ್ಕೊಳಕ್ಕೆ ಈ ಸ್ಕೇಲ್ ಅಥವಾ ಅಳತೆ ಪಟ್ಟಿ ಸಹಾಯ ಮಾಡುತ್ತದೆ ಅಂತಂದು. ನೋಡ್ರಿ, ಒಂದೇ ಉಪಕರಣ ಯಾವುದಪ್ಪ, ಅಳತೆ ಪಟ್ಟಿ. ಅಳತೆ ಪಟ್ಟಿ ಎದಕ್ಕೆ ಬರ್ತೈತಿ? ಸರಳ ರೇಖೆಯನ್ನು ಅಳೆಯಲು ಅಂತಂದು. ಓಕೆ, ನಮಗೆ ಎಳೆಯಲು ಬರಬೇಕು ಮತ್ತು ಅಳೆಯಲು ಕೂಡ ಬರ್ತೈತೆ ರೇಖಾಖಂಡವನ್ನು. ಓಕೆ, ಹಂಗಾಗಿ ಒಂದೇದೇನಪ್ಪ ಅಂತಂದರೆ ಇದು ನಮಗೆ ಸ್ಕೇಲ್ ಆಗ್ತೈತಿ ಅಂತಂದು. ನೋಡಿ, ಎರಡನೇದು ನೋಡಿ, ನೆಕ್ಸ್ಟ್ ಇದಾದ ನಂತರ ಇನ್ನೊಂದು ಯಾವುದು ಉಪಕರಣ ಅಂತ ನೋಡಮ್ರಿ. ನೆಕ್ಸ್ಟ್ ಉಪಕರಣ ಏನಪ್ಪ ಅಂತಂದರೆ, ನೆಕ್ಸ್ಟ್ ಉಪಕರಣ ನೋಡ್ರಿ, ವಿಭಾಜಕ ಅಂತಂದು. ನೆಕ್ಸ್ಟ್ ಉಪಕರಣ ಯಾವುದಪ್ಪ ಅಂದರೆ ವಿಭಾಜಕ. ನಿಮ್ಮ ಜಾಮಿಟ್ರಿ ಬಾಕ್ಸ್ನಲ್ಲಿ ಈ ರೀತಿ ಇರ್ತೈತಿ, ಇಲ್ಲಿ ಕೂಡ ಮುಳ್ಳು ಇರ್ತೈತಿ, ಇಲ್ಲಿ ಕೂಡ ಮುಳ್ಳು ಇರ್ತೈತಿ, ಚೂಪ್ಗಿರ್ತಾವೆ, ಎರಡೂ ಕಡೆ ಚೂಪ್ಗಿರ್ತೈತಿ ನೋಡ್ರಿ. ಈ ಭಾಗನೂ ಕೂಡ ಚೂಪ್ಗ, ಈ ಭಾಗನೂ ಕೂಡ ಚೂಪ್ಗ. ಯಾವುದೇ ರೀತಿಯಲ್ಲಿ ಸ್ಕೇಲನ್ನು ಬಳಸಕ್ಕೆ ಉಪಯೋಗಿಸಲ್ಲ ನಾವು. ನೋಡ್ರಿ, ಇದಕ್ಕೇನಂತ ಕರಿತಾರಪ್ಪ, ವಿಭಾಜಕ ಅಂತ ಕರಿತಾರೆ. ಇದು ಎದಕ್ಕೆ ಬಳಸ್ತಾರೆ? ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು ಬಳಸ್ತಾರ ಅಂತಂದು. ಏನು ಮಾಡ್ತಾರಪ್ಪ ಅಂತಂದರೆ ನೋಡ್ರಿ, ನಿಖರವಾಗಿ ಏನು ಮಾಡಿಸ್ತಾರಪ್ಪ ಅಂತಂದರೆ ಉದ್ದವನ್ನು ನಿಖರವಾಗಿ ಅಳೆಯಲು ಬಳಸ್ತಾರ. ಎಷ್ಟಿದೆ ಆದರೂ ಉದ್ದ ಅಂತಂದು ಬಳಸ್ತೀವಿ ರೇಖಾಖಂಡದಲ್ಲಿರುವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದೊಂದು ಹಾಕ್ಕೊಡ್ತೀವಿ, ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ಇತ್ತಪ್ಪ ಅಂದರೆ ಇಲ್ಲಿ ಸ್ಕೇಲ್ ಇಡೋ ಬದಲು ಏನು ಮಾಡ್ತಾರಪ್ಪ ಅಂತಂದರೆ ಈ ರೇಖಾಖಂಡವನ್ನು ತೆಗೆದುಕೊಂಡು ಈ ರೀತಿ ಇಟ್ಕೊಂಡು ಆ ಸ್ಕೇಲಿಗೆ ಅಳತೆ ಇಟ್ಟಾಗ
ಅದರ ಅಳತೆ ನಿಖರವಾಗಿ ತಿಳಿತೈತೆ. ನೀವು ತಿಳ್ಕೊಬೇಕಾಗಿದ್ದು ಎಷ್ಟು ಮೊರಾರ್ಜಿಗೆ ಸಂಬಂಧಪಟ್ಟಂತೆ ಎಷ್ಟು ತಿಳ್ಕೊಬೇಕಪ್ಪ ಅಂತಂದರೆ, ಉಪಕರಣ ಯಾವುದಪ್ಪ, ವಿಭಾಜಕವನ್ನು ಎದಕ್ಕೆ ಬಳಸ್ತಾರೆ, ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳತೆ ಮಾಡಲು ಅಷ್ಟೇ. ವಿಭಾಜಕ ಎದಕ್ಕೆ ಬಳಸ್ತಾರಪ್ಪ, ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳತೆ ಮಾಡಲು ಬಳಸ್ತಾರ ಅಂತ ನೀವು ತಿಳ್ಕೊಬೇಕಾಗಿದ್ದು ಇಷ್ಟೇ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಉಪಕರಣದ ಹೆಸರು ಏನಪ್ಪ ಅಂದರೆ ಕೈವಾರ ಅಂತಂದು. ಇದು ಎಲ್ಲರೂ ನೋಡಿರ್ತೀರಿ. ಓಕೆ, ಇದೇನಪ್ಪ ನಮಗೆ ಕೈವಾರ ಯಾವ ರೀತಿ ಇರುತ್ತೆ ನೋಡ್ರಿ. ಒಂದು ಕಡೆ ಚೂಪ್ ಇರ್ತೈತಿ, ಒಂದು ಕಡೆ ಏನಿರ್ತದಪ್ಪ ಅಂತಂದರೆ ಇದು ಸೀಸ್ ಕಡ್ಡಿ ಅಥವಾ ಅದನ್ನು ಹಾಕಕ್ಕಿರ್ತದೆ. ಒಂದು ಜಾಗದಲ್ಲಿ ಪೆನ್ನನ್ನು ಹಾಕ್ಬೋದು ಅಥವಾ ಸೀಸ್ ಕಡ್ಡಿಯನ್ನು ಕೂಡ ನಾವು ಹಾಕ್ಬೋದು. ಸೀಸ್ ಕಡ್ಡಿ ಹಾಕುವ ಜಾಗ ಒಂದು ಕಡೆ ಇರ್ತದೆ, ಒಂದು ಕಡೆ ಏನಿರ್ತಪ್ಪ ಅಂದರೆ ಚೂಪಾದ ಒಂದು ಕಡೆ ಇರ್ತದೆ, ಚೂಪಾದ ಮಳಿ ಟೈಪ್ ಒಂದು ಕಡೆ ಇರ್ತದೆ. ಇದಕ್ಕೆ ಏನಂತಾರಪ್ಪ ಅಂತಂದರೆ, ಈ ರೀತಿ ಇರುವ ಆಕೃತಿಯನ್ನು ನಾವೇನಂತ ಕರಿತೀವಿ, ಕೈವಾರ ಅಂತ ಕರಿತೀವಿ. ನೋಡ್ರಿ, ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ಇದನ್ನ ಎದಕ್ಕೆ ಬಳಸ್ತಾರಪ್ಪ ಅಂತಂದ್ರೆ, ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ಕೈವಾರವನ್ನು ಯಾಕೆ ಬಳಸ್ತೀವಪ್ಪ ಅಂತಂದರೆ, ಅವರು ನೀಡಿರುವ ತ್ರಿಜ್ಯವನ್ನು ತೆಗೆದುಕೊಂಡು ನಾವು ವೃತ್ತವನ್ನು ರಚಿಸೋಕೆ ಏನು ಮಾಡ್ತೀವಪ್ಪ ಅಂತಂದರೆ ಕೈವಾರವನ್ನು ಬಳಸ್ತೀವಿ ಅಂತಂದು. ಎಸ್ ನೋಡ್ರಿ, ಅರ್ಥ ಆಯ್ತಲ್ಲ ಕೈವಾರ, ಗೊತ್ತಾಗಲಿಕ್ಕಪ್ಪ ಸ್ವಲ್ಪ ನೋಡ್ರಿ. ಇದೇ ನಮಗೆ ಕೈವಾರ ಅಂತ. ಇದಕ್ಕೆ ಬಳಸ್ತಾರ, ನೀಡಿರುವ ತ್ರಿಜ್ಯದ ವೃತ್ತವನ್ನು ರಚಿಸಲು ನಮಗೇನು ಮಾಡ್ತೀವಪ್ಪ ಅಂತಂದರೆ ನಾವು ಕೈವಾರವನ್ನು ಬಳಸ್ತೀವಿ ಅಂತಂದು. ನೆಕ್ಸ್ಟ್ ಉಪಕರಣ ನೋಡ್ರಿ, ನಮ್ಗೆ ಏನಾಗಿತ್ತಪ್ಪ ಅಂತಂದ್ರೆ ಇದು ಕೋನ ಮಾಪಕ ಅಂತಂದು ಹೆಸರಿನಾಗ ಐತಿ. ಕೋನ ಮಾಪಕ, ಕೋನ ಅಂತಂದರೆ ಕೋನಗಳು, ಮಾಪಕ ಅಂದರೆ ಅಳತೆ ಮಾಡೋದು. ಕೋನವನ್ನು ಅಳತೆ ಮಾಡಲು ಬಳಸುವುದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕೋನ ಮಾಪಕ ಅಂತಂದು. ನೋಡ್ರಿ, ಕೋನ ಮಾಪಕ, ಕೋನವನ್ನು ಅಳೆಯಲು ಬಳಸುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಕೋನ ಮಾಪಕ. ಈ ರೀತಿ ಇರುತ್ತೆ ಕೋನ ಮಾಪಕ. ನೋಡ್ರಿ, ಅರ್ಧ ವೃತ್ತಾಕಾರದಾಗ ಇರ್ತೈತಿ, ಅರ್ಧ ವೃತ್ತ ಇರುತ್ತೆ ಇದಿಷ್ಟು ಕೂಡ. ಓಕೆ, ನಮಗೆ ಉಪಕರಣದ ಹೆಸರು ಕೋನ ಮಾಪಕ. ಎದಕ್ಕೆ ಬಳಸ್ತಾರಪ್ಪ ಅಂದರೆ ಕೋನವನ್ನು ಅಳೆಯಲು ಅಂತಂದು. ಎಸ್, ನೆಕ್ಸ್ಟ್ ಒಂದು ಉಪಕರಣ ನೋಡ್ರಿ, ಇವನ್ ಜಾಸ್ತಿ ಯಾರೂ ಕೂಡ ಬಳಕೆ ಮಾಡ್ಕೊಂಡಿರಲ್ಲ. ನಾವು ಯಾರೋ ಒಬ್ಬರು ಕೂಡ ಇವನ ಬಗ್ಗೆ ಜಾಸ್ತಿ ಬಳಕೆನೇ ಮಾಡ್ಕೊಳಲ್ಲ. ತ್ರಿಭುಜ ಪಟ್ಟಿ ಮೂಲೆ ಮಟ್ಟ ಅಂತಂದು ಇದೊಂದು ಆಕೃತಿ ಹೆಸರು. ತ್ರಿಭುಜ ಪಟ್ಟಿ ಮೂಲೆ ಮಟ್ಟ ಅಂತ ನೋಡ್ರಿ, ಇದನ್ನು ನಾವು ಅಳತೆ ಮಾಡ್ತೀವಿ. ಎದಕ್ಕೆ ಅಳತೆ ಮಾಡಿ, ಇದ್ರ ಉಪಕರಣ. ಇದನ್ನ ಉಪಕರಣವನ್ನು ನಾವು ಎದಕ್ಕೆ ಬಳಸ್ತೀವಪ್ಪ ಅಂತಂದರೆ ಲಂಬಕೋನಗಳನ್ನು ಎಳೆಯಲು ಮತ್ತು ಅಳೆಯಲು ಅಂತಂದು. ಲಂಬಕೋನವನ್ನು ಎಳೆಯಲು ಬಳಸ್ತಾರ ಮತ್ತು ಅಳೆಯಲು. ಎಷ್ಟು ಸೆಂಟಿಮೀಟ್ರ್ ಐತಿ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ, ಇದೆ ಎಷ್ಟೈತಿ, 21 ಸೆಂಟಿಮೀಟ್ರ್ ಐತಿ ಇದು, ಹಿಂಗಂತೆ ಈ ರೀತಿ ಎಳೆಯಲು ಅಂತ. ಮತ್ತು ಸಮಾಂತರ ರೇಖೆ ಲಂಬ ರೇಖೆಗಳನ್ನು ಎಳೆಯಲು. ಒಂದು ನಿಮ್ಗೆ ಲಂಬಕೋನ ತ್ರಿಭುಜ ರಚನೆ ಮಾಡ್ರಿ ಅಂದ್ರೆ ಇಂಥದ್ದು ಆರಾಮ್ಸೆ ರಚನೆ ಮಾಡ್ಬೋದು ನಾವು ಈ ರೀತಿ ಇಟ್ಕೊಂಡು. ಹೌದಾ, ಇಲ್ಲಿ ಇದೇ ರೀತಿ ಕಾಣ್ತಾವೆ. ಲಂಬಕೋನ ತ್ರಿಭುಜ, ಬರೀ ತ್ರಿಭುಜವನ್ನು ನಮಗೆ ರಚನೆ ಮಾಡಲು ಈ ಆಕೃತಿಗಳು ಅನುಕೂಲವಾಗ್ತಾವು. ಈ ತ್ರಿಭುಜ ಪಟ್ಟಿ ಮೂಲೆ ಮಟ್ಟದ ಉಪಯೋಗ ಏನಪ್ಪ ಅಂದರೆ, ಎದಕ್ಕೆ ಉಪಯೋಗ ಮಾಡ್ತಾರಪ್ಪ ಅಂತಂದರೆ ಲಂಬಕೋನವನ್ನು ಎಳೆಯಲು ಮತ್ತು ಅಳೆಯಲು, ಸಮಾಂತರ ರೇಖೆಯ ಲಂಬರೇಖೆಗಳನ್ನು ಎಳೆಯಲು ಬಳಸ್ತಾರ ಅಂತಂದು. ನೀವೇನು ಮಾಡಬೇಕಪ್ಪ ಅಂದ್ರೆ ನೋಡ್ರಿ ಮಕ್ಕಳೇ, ಇಲ್ಲಿ ನೀವು ಇವುಗಳನ್ನು ಎಲ್ಲವನ್ನು ನಾನು ಈಗ ತಿಳಿಸಿರೋ ಎಲ್ಲ ಮಾಹಿತಿಯನ್ನು ನೀವು ಒಂದು ಕಡೆ ನಿಖರವಾಗಿ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಪ್ರತಿದಿನ ಅದರ ಬಗ್ಗೆ ಒಂದೊಂದು ದಿನ ಪ್ರತಿದಿನ ಓದ್ಕ್ಯಾಂತ ಹೋಗ್ಬೇಕು. ಈ ಉಪಕರಣವನ್ನು ಎದಕ್ಕೆ ಬಳಸ್ತಾರ, ಮೂಲೆಮಟ್ಟಿ. ಮತ್ತು ಒಳ್ಳೆ ನೋಡ್ರಿ, ಕೋನ ಮಾಪಕವನ್ನು ಯಾಕೆ ಬಳಸ್ತಾರ ನೋಡ್ರಿ, ಕೋನ ಮಾಪಕವನ್ನು ಯಾಕೆ ಬಳಸ್ತಾರ, ನೋಡಿ ಕೋನ ಮಾಪಕ, ಕೈವಾರವನ್ನು ಯಾಕೆ ಬಳಸ್ತಾರ, ವಿಭಾಜಕವನ್ನು ಯಾಕೆ ಬಳಸ್ತಾರ, ಅಳತೆ ಪಟ್ಟಿಯನ್ನು ಯಾಕೆ ಬಳಸ್ತಾರ ಅಂತಂದ್ರ ಬಗ್ಗೆ ನೀವು ತಿಳ್ಕೊಂತ ಹೋಗ್ಬೇಕು. ಪ್ರತಿ ವರ್ಷವೂ ಕೂಡ ಮೊರಾರ್ಜಿ ಪರೀಕ್ಷೆಯಲ್ಲಿ ಒಂದೊಂದು ಪ್ರಶ್ನೆಗಳನ್ನು ಕೇಳುತ್ತಾ ಬರಕತ್ತಾರ. ಹಾಗಾಗಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತೈತಿ ಅಂತಂದು. ಈ ಟಾಪಿಕ್ ಒಂದಾದರೆ ನಿಮಗೆ ಮೊರಾರ್ಜಿ ಶಾಲೆಗೆ ಕೇಳುವ ಎಲ್ಲ ಮೊರಾರ್ಜಿ ಶಾಲೆಗೆ ಕೇಳ್ತಾ ನೋಡ್ರಿ, ಎಲ್ಲ ರೇಖಾಗಣಿತದ ಮೇಲೆ ಎಲ್ಲ ಲೆಕ್ಕಗಳು ಕೂಡ ಕವರ್ ಆಗ್ತಾವೆ. ಈ ಮೂರೇ ವಿಡಿಯೋ ನೋಡ್ಕೊಂಬಿಟ್ರೆ ನೀವು ಸಂಪೂರ್ಣವಾಗಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಲೆಕ್ಕಗಳನ್ನು ಕೂಡ ಕಲಿಬೋದು ಅಂತಂದು. ಮತ್ತೆ ಭೇಟಿಯಾಗೋಮ್ರಿ ಮುಂದಿನ ವಿಡಿಯೋನಲ್ಲಿ. ಓಕೆ, ಮುಂದಿನ ಬರುವಾಗ ನಿಮಗೆ ಬೇರೆ ಟಾಪಿಕನ್ನು ತೆಗೆದುಕೊಂಡು ಬರ್ತೀನಿ ಕಂಪಲ್ಸರಿ. ಓಕೆ, ಧನ್ಯವಾದಗಳು.